ವಿಜಯಪುರದಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಭಿನ್ನಮತ. ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದ ಮೇಲೂ ಭುಗಿಲೆದ್ದ ಅಸಮಾಧಾನ. ವಿಜಯಪುರ ನಗರದ ಬಿಜೆಪಿ ಜಿಲ್ಲಾ ಕಚೇರಿಗೆ ಮುತ್ತಿಗೆ. ಸಂಸದ ರಮೇಶ ಜಿಗಜಿಣಗಿಗೆ ಟಿಕೆಟ್ ನೀಡಿದ್ದಕ್ಕೆ ಆಕ್ರೋಶ. ಜಿಗಜಿಣಗಿ ಹಠಾವೋ ಬಿಜೆಪಿ ಬಚಾವೋ ಎಂದು ಘೋಷಣೆ. ಟಿಕೆಟ್ ಆಕಾಂಕ್ಷಿಯಾಗಿದ್ದ ವೈದ್ಯ ಬಾಬುರಾಜೇಂದ್ರ ನಾಯಿಕ್ ಬೆಂಬಲಿಗರಿಂದ ಬಿಜೆಪಿ ಕಚೇರಿಗೆ ಮುತ್ತಿಗೆ. ಬಿಜೆಪಿ ಕಚೇರಿ ಎದುರು ಬೆಂಬಲಿಗರ ಪ್ರತಿಭಟನೆ. ಬಾಬು ರಾಜೇಂದ್ರ ನಾಯಿಕ್ಗೆ ಟಿಕೆಟ್ ನೀಡುವಂತೆ ಆಕ್ರೋಶ. ವರದಿ ಮಡಿವಾಳ ಅಗಸರ, ವಿಜಯಪುರ.
ಮಾಡ್ತಾ ಇದ್ದೀವಿ. ಯಾಕಂತ ಅಂದರೆ ಬಂಜಾರ ಸಮಾಜಕ್ಕೆ ಭಾಳಷ್ಟು ಅನ್ಯಾಯವಾಗ್ತಾ ಇದೆ. ಅದಕ್ಕೋಸ್ಕರ ಬಂಜಾರ ಸಮಾಜ ಪೂರ ರೊಚ್ಚಿಗೆದ್ದು ಇವತ್ತು BJP ಆಫೀಸ್ ಬಂದಿದ್ದೀವಿ. ಜಿಲ್ಲಾ ಅಧ್ಯಕ್ಷರನ್ನು ಭೇಟಿ ಮಾಡಬೇಕಂತ ಮಾಡಿದ್ದೀವಿ. ಜಿಲ್ಲಾ ಅಧ್ಯಕ್ಷರು ಭೇಟಿ ಆಗಿಲ್ಲ. ಪ್ರಧಾನ ಕಾರ್ಯದರ್ಶಿ ಅವರು ಭೇಟಿಯಾಗಿದ್ದಾರೆ. ಅವರನ್ನು ಮನವಿ ಮಾಡ್ತಾ ಇದ್ದಾರೆ. ಈಗ ನಾವೆಲ್ಲ ಪಕ್ಷಗಳನ್ನು ತಿಳಿಸ್ತೀವಿ, ನಾವು ಇಲ್ಲಿಂದ ನಿರ್ಗಮಿಸಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಜಿಲ್ಲಾ ಅಧ್ಯಕ್ಷ ಬರೋದನ್ನು ನಾವು ಇಲ್ಲೇ ಇರಬೇಕಂತ ಮಾಡಿದ್ದೀವಿ. ಬಂಜಾರ ಸಮಾಜಕ್ಕೆ ನ್ಯಾಯ ಸಿಗುವವರೆಗೆ ನಾವು ಇಲ್ಲಿಂದ ಹೊರಡಲ್ಲ. ಇದು ನಮ್ಮದು ಬೇಡಿಕೆಯಾಗಿದೆ. ಮುಂದೆ ಬರುವ ದಿನದಲ್ಲಿ ಏನಾದರೂ ಟಿಕೆಟನ್ನು ಸೈನ್ ಮಾಡುವ ಅವಕಾಶಗಳು ಇದ್ದಾವೆ. ಡಾಕ್ಟರ್ ರಾಜೇಂದ್ರ ಬಾಬು ಅವರಿಗೆ ಟಿಕೆಟ್ ಕೊಟ್ಟರೆ ಸಮಾಜ ಯಾವತ್ತೂ BJP ಪಕ್ಷ ಪರವಾಗಿ ಇರ್ತಿದ್ದು BJPನ ಆರಿಸ್ತರುವಂಥ ಗ್ಯಾರಂಟಿ ಕೆಲಸ ಮಾಡ್ತೀವಿ. ಈಗಾಗಲೇ ನಾಲ್ಕಾರು ಮತಕ್ಷೇತ್ರದಲ್ಲಿ ಸುರೇಂದ್ರ ನಾಯ್ಕ್ ಅವರನ್ನು ಸಿಟ್ಟೆ ಹುದ್ದೆಗಳಿಂದ ರಾಜೀನಾಮೆ ಕೊಡಿಸಿ BJP ಪಕ್ಷದ ಟಿಕೆಟ್ ಕೊಡ್ತೇವೆ ಅಂತ ಹೇಳಿ ಅಲ್ಲಿ ಟಿಕೆಟ್ ವಂಚಿತರಾಗಿದ್ದಾರೆ. ಯಾರಿಂದಾಗಿದ್ದಾರೆ ಇಡೀ ಸಮಾಜಕ್ಕೆ ಗೊತ್ತಾಗ್ಬಿಟ್ಟಿದೆ. ಯಾಕಂದರೆ ಬಂಜಾರ ಸಮಾಜದಾಗೆ ಟಿಕೆಟ್ ಕೊಡ್ತೇವೆ ಅಂತ ಹೇಳ್ತಾರೆ, ಅಲ್ಲೇ ಬಿಡಿಸ್ಬಿಡತ್ತೆ. ಅದಕ್ಕೆ ಈ ಸಲ ಈ ಟೈಪ್ ನಾವು ಮಾಡೋಕ್ಕೆ ಒಪ್ಪಲ್ಲ. ಏನಾದರೂ BJPದವ್ರು ಇದೇ ಟೈಪ್ ಮಾಡ್ತಾಯಿದ್ರೆ ಮುಂದೆ ಬರುವ ಚುನಾವಣೆಯಲ್ಲಿ ನಾವು ಪಕ್ಷ ಏನು ಮಾಡಬೇಕು, ಜನ ಏನು ಮಾಡಬೇಕು ಅಂದರೆ ಪಕ್ಷಗಳು ತೋರ್ಸೋಕ್ಕೋಸ್ಕರ ಇನ್ನು ಮುಂದೆ ಈ ಥರ ಆಗಲಾರ್ದಂಗೆ BJP ಅವ್ರು ನೋಡ್ಕೊಂಡು ಒಳ್ಳೆಯದು. ಇಲ್ಲಾಂದ್ರೆ ತಾಂಡೆ ತಿರುಗಾಡಿ ಒಂದು BJP ಏಜೆಂಟ್ ಫಾರ್ಮನ್ನು ಒಂದು ತಾಂಡದಲ್ಲಿ ತಗೊಳ್ಳೋದಂತ ಮಾಡುವ ಕೆಲಸ ಇಡೀ ಸಮಾಜ ಮಾಡಾಕತ್ತೈತೆ. ಅದು ಆಗಲಾರ್ದಂಗೆ BJP ಅವ್ರು ನೋಡಿಕೊಂಡ್ರೆ ಒಳ್ಳೇದಾಗತ್ತೆ ಎಂದು ಒಳ್ಳೇದಾಗಲ್ಲ. ನಮ್ಮ ಬೇಡಿಕೆ BJP ಟಿಕೆಟನ್ನು ಸೈನ್ ಮಾಡುವವರೆಗೆ ನಮ್ಮ ಬೇಡಿಕೆ ಇದೆ. ಅದು 3 ಸಲ ಈ ಸಲ MP ಆಗ್ಯಾರ. ಯಾವುದಾದ್ರೂ ಅಭಿವೃದ್ಧಿ ಆಗಿದೆಯಾ ನಿಮ್ಗೆ ಗೊತ್ತದ ಸರ್? ಎಲ್ಲ ವಿಡಿಯೋದಲ್ಲಿ ತೋರಿಸ್ತಾ ಇದ್ರಿ. ಇಡೀ ನಮ್ಮ ತಾಂಡೆ 3 ಲಕ್ಷ ಎಂಬತ್ತು ಓಟೋದು ತಾಂಡೆಗಳು ಒಂದು ತಾಂಡ್ಯದಲ್ಲಿ ಎಲ್ಲಿಯಾದರೂ ವಿಸಿಟ್ ಮಾಡಿದ್ದಾರೆ. ರವಿ ಗುಡಿ ತೋರಿಸಿ ಇಲ್ಲೇ ಪಕ್ಕದಲ್ಲಿ ಮಕರಾಪುರದಲ್ಲಿ ಅವರು ಕಟ್ಟಕ್ಕೆ ಹೋಗಿದ್ರು. ಅಲ್ಲಿ ಶಾಲೆ ಕಿಟಕಿ ಹೆಂಗದ ನೋಡ್ರಿ, ಆ ಶಾಲೆ ಬಣ್ಣಗಳು ನೋಡ್ಬರ್ರಿ, ಆ ಊರ ಚಿತ್ರವನ್ನು ನೋಡ್ಬರ್ರಿ ಯಾವ ಟೈಪ್ ಅದ. ಬರೀ ಹೆಸರಿಗೆ ಮಾತ್ರ ದತ್ತಾಗೈತೆ. ಆದ್ರೆ ಅವ್ರು ಬರೋದು BJP ಮೋದಿ ಅವರು ನೋಡಿ ಮಾತ್ರ ಜನ ಓಟಾಗ್ತಾ ಇದ್ದಾರೆ. ಅವ್ರು ನೋಡಿ ಯಾರು ಓಟಾಗಲ್ಲ. ಇವ್ರು ತಿಳ್ಕೊಡ್ರಿ, ಅವ್ರು ಏನಾದ್ರು ಪಕ್ಷ ಬಿಟ್ಟು ನಿಂದಿರಲಿ, ನಮ್ಮ ಜನನು ಪಕ್ಷ ಬಿಟ್ಟು ನಿಂದಿರ್ತಾರೆ. ಅವ್ರು ಪಕ್ಷ ಮೋದಿ ಬೇಕಾದ್ರೆ ಅವ್ರು ಬರೋದು ಮೋದಿ ಮಾತ್ರ ಹೆಸರಿನಿಂದ, BJP ಪಕ್ಷದಿಂದ ಮಾತ್ರ ಬರೋದು. ಅವರು BJP ಪಕ್ಷ ಬಿಟ್ಟು ಬರಲಿ ನೋಡೋಣ, ನಾವು ಒಂದು ಕೈ ಮೇಲೆ ಬಿಡ್ತೀವಿ. ಯಾಕಂದ್ರೆ BJP ಹಿಂದೆ ಮೋದಿಯವರ ಸಪೋರ್ಟ್ ಇದೆ, ಮೋದಿಯವರ ಕೈ ಬಲ ಇದೆ. ಅದಕ್ಕೋಸ್ಕರ ಬರ್ತಾ ಇದ್ದಾರೆ ಅವರು. ಮೋದಿಯವರ ಹೆಸರನ್ನು ತೆಗೆದು ಬರಲಿ ನೋಡೋಣ, ಬಂದು ತೋರ್ತಾರೆ ನೋಡೋಣ. ಬಂಡಾಯಾಗಿ ನಿಮ್ಮದು ನಿಶ್ಚಿತ ಆಗೈತೆ. ನಾವು ನಮ್ಮ ಡಾಕ್ಟರ್ ರಾಜೇಂದ್ರ ಬಾಬು ಅವರು ಒಂದು 2-3 ದಿವಸದಲ್ಲಿ ಸಂಪರ್ಕದಲ್ಲಿ ಮಾಡ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ಅವ್ರು ಸಂಪರ್ಕ ಮಾಡಿ ಅವ್ರ ಬಂಡಾಯ ನಿಲ್ಲಿಸುವಂಥ ಕೆಲಸ ಇಡೀ ಸಮಾಜ ಮಾಡ್ತಾರೆ. ಮೋಹನ್ ಚವಾಣ್, ಬಿಜಾಪುರ.